Dear students, I would like to welcome to the English online classes and video classes. So in this class, we have discussed about the 9th standard supplementary reading. The first unit is Aruna Assappalli, the great patriot. Aruna Assappalli ಶ್ರೇಷ್ಠ ಭಾರತದ ಒಬ್ಬಳು ಮಹಾನ್ ದೇಶಭಕ್ತೆ ಅಂತ ನಾವು ಕರಿಬಹುದು. ಸೊ ದಿಸ್ ಈಸ್ ಎಡಿಟೆಡ್ ಆರ್ಟಿಕಲ್. ಸೊ ಹಿಯರ್ we can introductions about the supplementary reading unit. So it is common knowledge that the British Empire spread all over the globe in the past. Our dear motherland was a part of it, reeling under the tyranny of the oppressors. She found solace in the effort of the freedom fighters that willingly shed their last drop of blood to redeem her from the shackles of bondage. Here, ನಮಗೆ ಗೊತ್ತಿರುವ ಹಾಗೆ it is common knowledge, we knew that the entire world, the British community, the white burden society, to conquer the entire world in the past days. Yes, already we have knew that the matter. ಹೇಳ್ತಾರೆ ಇಡೀ ಜಗತ್ತನ್ನೇ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇಡೀ ಜಗತ್ತನ್ನೇ ಆಳಲಿಕ್ಕೆ ಹೊರಟಿರ್ತಕ್ಕಂಥ ಆ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಬಂದು ಕೂಡ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಸ್ಥಾಪಿಸ್ತಾರೆ. ಆ ಸಮಯದಲ್ಲಿ ಅರುಣಾ ಅಸಫ್ ಅಲಿ ಹಾಗೆ ಹಲವಾರು ಭಾರತದ ಶ್ರೇಷ್ಠ ಮಹಾನ್ ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಏನು ಮಾಡ್ತಕ್ಕಂಥದ್ದು, ಹೋರಾಟಗಿಳಿತಕ್ಕಂಥದ್ದು, ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂತಹ ಘೋಷಣೆಗಳ ಮುಖಾಂತರ ಟು ಸ್ಟಾರ್ಟ್ ಎಟ್ ದ ಕ್ವಿಟ್ ಇಂಡಿಯನ್ ಮೂವ್ಮೆಂಟ್. Yes, in that situations, that lady, Aruna Assaff Ali, yes, she was participated in the Quit Indian Movement struggle. The Quit Indian Movement began in 1942. Yes, ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಮಯದಲ್ಲಿ ಅರುಣಾ ಅಸಫ್ ಅಲಿ ಏನಾಗ್ತಾಳೆ, she was joined. Her husband also, he was an eminent freedom fighter in India. ಅಸಫ್ ಅಲಿನೂ ಕೂಡ ಏನಿದ್ದಾನೆ, ಭಾರತದ ಒಬ್ಬ ಶ್ರೇಷ್ಠ ಅವನು ಹೋರಾಟಗಾರನಿದ್ದಾನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇಟ್ ಈಸ್ ಕಾಮನ್ ನಾಲೆಡ್ಜ್, ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ತಿಳುವಳಿಕೆ ಅಂತ ಕರಿಬಹುದು. ಸೊ ಬಿಕಾಸ್ ದ ಬ್ರಿಟಿಷ್ ಎಂಪೈರ್ ಸ್ಪ್ರೆಡ್ ಆಲ್ ಓವರ್ ದ ಗ್ಲೋಬ್ ಇನ್ ದ ವರ್ಲ್ಡ್, ಇಡೀ ಜಗತ್ತಿನಾದ್ಯಂತ ಬ್ರಿಟಿಷರ ಸಾಮ್ರಾಜ್ಯ ಅಂತಕ್ಕಂಥದ್ದು ಏನಾಗಿರ್ತದ, ಚದುರಿ ಹೋಗಿರ್ತದ. ಇಟ್ಸ್ ಅ ಸ್ಪ್ರೆಡಿಂಗ್. ಅವರ್ ಡಿಯರ್ ಮದರ್ಲ್ಯಾಂಡ್ ವಾಸ್ ಪಾರ್ಟ್ ಆಫ್ ಇಟ್. ಎಸ್, ಅವರ್ ಮದರ್ಲ್ಯಾಂಡ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಎಸ್, ನಮ್ಮ ಭಾರತ ಮಾತೆ, ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಏನಿದೆ ಅದು ಕೂಡ ಏನಾಗದ ಆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ರೀಲಿಂಗ್ ಅಂಡರ್ ದ ಟೈರನಿ ಆಫ್ ದ ಅಪ್ರೆಷರ್ಸ್, ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಜನರು ನಮ್ಮ ಭಾರತೀಯರು ಯಾರ ಒಂದು ಅಧಿಕಾರದ ಚುಕ್ಕಾಣಿಯಲ್ಲಿ ಬ್ರಿಟಿಷರ ಚುಕ್ಕಾಣಿ. ಎಸ್, ಟೈರನಿ ಇಟ್ ಮೀನ್ಸ್ ದ ಪವರ್ ಸ್ಟ್ರಕ್ಚರ್ ಅಂತ ಕರೀತೀವಿ ನಾವು. ಬ್ರಿಟಿಷರ ಅಧಿಕಾರದಲ್ಲಿ ನಾವು ಏನಾಗಿದ್ದೇವೆ, ಸಂಪೂರ್ಣವಾಗಿ ವಿ ಆರ್ ಅಪ್ರೆಸರ್ಸ್, ಶೋಷಣೆಗೆ ಒಳಗಾಗಿದ್ದೇವೆ. ಶಿ ಫೌಂಡ್ ಸೋಲೆಸ್ ಇನ್ ದ ಎಫರ್ಟ್ ಆಫ್ ದ ಫ್ರೀಡಮ್ ಫೈಟರ್ಸ್ that willingly shed their last drop of blood to redeem her from the shockless bondage. ಪ್ರತಿಯೊಬ್ಬರು ದೇಶದ ಸ್ವಾತಂತ್ರ್ಯಕ್ಕಾಗಿ ತೊಟ್ಟು ರಕ್ತವನ್ನು ಹರಿಸಲಿಕ್ಕೂ ಕೂಡ ಅವರು ಏನಾಗಿದ್ದರಲ್ಲೇ ಸಿದ್ಧರಾಗಿರ್ತಕ್ಕಂಥ ಸಮಯ. ಎಸ್, ಆ ಬ್ರಿಟಿಷರ ಒಂದು ಸಂಕೋಲೆಗಳು ಅಂತ ಕರಿತೀವಿ ನಾವಲ್ಲ, ಶಾಕ್ಲೆಸ್ ಆಫ್ ಬಾಂಡೇಜಸ್, ಒಂದು ಭಾರತದ ಸ್ವತಂತ್ರದ ಕಿಚ್ಚನ್ನು ಹೊತ್ತಿಸ್ತಕ್ಕಂಥ ಸಮಯ. ಬ್ರಿಟಿಷರ
ದರ್ಪದ ಸಂಕೋಲೆಗಳಿಗೆ ನಮ್ಮ ಭಾರತೀಯರು ಸಂಪೂರ್ಣವಾಗಿ ಏನಾಗಿದ್ರು, ತುತ್ತಾಗಿದ್ರು. One such luminary was Aruna Asaf Ali, the famous freedom fighter and the champion of causes of women. ಮಹಿಳೆಯರ ಏಳಿಗೆಗೋಸ್ಕರ ದುಡಿದಿರ್ತಕ್ಕಂಥ. She was a champion of women. ಒಬ್ಬ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಒಬ್ಬಳು ಹೋರಾಟಗಾರ್ತಿ ಅಂತ ಕರಿಬಹುದು. ಎಸ್, ಲಿಮಿನರಿ ಮೀನ್ಸ್ ಅಶ್ರೇಷ್ಠ ಅಂತ ಕರಿತೀವಿ ಇಲ್ಲಿ, ಉತ್ತಮ. ಅಸಫ್ ಅಲಿ, ದ ಫೇಮಸ್ ಫ್ರೀಡಮ್ ಫೈಟರ್ ಇನ್ ಇಂಡಿಯಾ, ಒಬ್ಬಳು ಸುಪ್ರಸಿದ್ಧರಾಗಿರ್ತಕ್ಕಂತಹ ಹೋರಾಟಗಾರ್ತಿ ಅಂತ ಇಲ್ಲಿ ನಾವು ಕರಿಬಹುದು. ಎಸ್, ನಾವು ರೀಡ್ ದ ಫಾಲೋವಿಂಗ್ ಬಯೋಗ್ರಫಿ ಆಫ್ ದಿಸ್ ವ್ಯಾಲಿಯಂಟ್ whose remarkable achievement is etched in our history. ಅವಳ ಸಾಧನೆ ಅಂತಕ್ಕಂಥದ್ದು ಏನಾಗಿದೆ, ನಮ್ಮ ಭಾರತದ ಇತಿಹಾಸದ ಪುಟವನ್ನು ಸೇರಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಶಿ ವಾಸ್ ಅ ವ್ಯಾಲಿಯಂಟ್ ವುಮನ್, ಶಿ ವಾಸ್ ಅ ರೆಬಲಿಯಸ್, ಧೀರ ಹೋರಾಟಗಾರ್ತಿ ಅಂತ ನಾವಿಲ್ಲಿ ಅರುಣಾಳನ್ನ ನಾವು ಕರಿಬಹುದು. ಸೊ ದಿಸ್ ಈಸ್ ಆ ಬಯೋಗ್ರಫಿ, ಅವಳ ಒಂದು ಜೀವನ ಚರಿತ್ರೆ ಅಂತ ಕರಿಬಹುದು. ನೌ ಆಸ್ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, Aruna Asaf Ali was a fiery leader who plunged headlong into politics at a time when the freedom struggle was raging and the youth were laying down their lives for the country's independence. Yes, now as the grand old lady of the independence movement, we call that, the Indians call that, Aruna Asaf Ali was a grand old lady of the independence movement ಅಂತ ಇಲ್ಲಿ ಅವಳನ್ನು ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬಳು ಹಿರಿಯ ಮುತ್ಸದಿ ಹೋರಾಟಗಾರ್ತಿ ಅಂತ ನಾವಿಲ್ಲಿ ಕರಿಬಹುದು. ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, Aruna Asaf Ali was a fiery leader. She was a rebellious leader. ಧೀರ ಮಹಿಳೆ, ಧೀರ ಹೋರಾಟಗಾರ್ತಿ. ಎಸ್, ಧೀಮಂತವಾಗಿರ್ತಕ್ಕಂಥ ಒಬ್ಬ ನಾಯಕಿ ಅಂತ ನಾವು ಕರಿಬಹುದು. ಹೂ ಫ್ಲಂಗ್ಡ್ ಹೆಡ್ಲಾಂಗ್ ಇನ್ ಟು ದ ಪಾಲಿಟಿಕ್ಸ್. ಎಸ್, ಹೆಡ್ಲಾಂಗ್ ಅಂದ್ರೆ ಇಲ್ಲಿ ಏನ್ರಿ, ಇಂಟೆಲಿಜೆಂಟ್ ಅಂತ ಕರಿತೀನಲ್ಲ. ಎಸ್, ಶಿ ವಾಸ್ ವೆರಿ ಇಂಟೆಲಿಜೆಂಟ್ ಇನ್ ಪಾಲಿಟಿಕ್ಸ್. ರಾಜಕೀಯ ನೀತಿಯನ್ನು ಬಲ್ಲವಳು, ಚತುರೆ ಅಂತ ಕರಿತೀವಿ ನಾವು. ರಾಜಕೀಯದಲ್ಲಿ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥ. ಶಿ ಹ್ಯಾಸ್ ಹ್ಯೂಸ್ ಆರ್ ದ ಬಂಡಲ್ ಆಫ್ ಟ್ಯಾಲೆಂಟ್, ದ ಬಂಡಲ್ ಆಫ್ ಟ್ಯಾಲೆಂಟ್ ಇನ್ ದ ಫೀಲ್ಡ್ ಆಫ್ ಪಾಲಿಟಿಕ್ಸ್. ಆ ರಾಜಕೀಯದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂಥವ್ರು. ಎಟ್ ಎ ಟೈಮ್ ವೆನ್ ದ ಫ್ರೀಡಮ್ ಸ್ಟ್ರಗಲ್, ಆ ಸಮಯದಲ್ಲಿ ಸ್ವತಂತ್ರದ ಹೋರಾಟ ನಡೀತಾ ಇರ್ತದೆ. ವಾಸ್ ರ್ಯಾಗಿಂಗ್ ಅಂಡ್ ದ ಯೂತ್ ವೇರ್ ಲೇಯಿಂಗ್ ಡೌನ್ ದೇರ್ ಲೀವ್ಸ್ ಫಾರ್ ದ ಕಂಟ್ರೀಸ್ ಇಂಡಿಪೆಂಡೆನ್ಸ್. ಎಲ್ಲ ಯುವಕ ಯುವತಿಯರು ಭಾರತವನ್ನು ಬ್ರಿಟಿಷ್ ಸಂಕೋಲೆಗಳಿಂದ ಪಾರು ಮಾಡಬೇಕು ಅಂತಕ್ಕಂತಹ ಒಂದು ವ್ಯವಸ್ಥೆಯೊಳಗಡೆ ಅವ್ರೇನು ಮಾಡ್ತಾ ಇದ್ರು, ದೇ ಟುಕ್ ಅಪ್ ಪೊಸೆಷನ್ಸ್ ಆ್ಯಂಡ್ ದೇ ಪಾರ್ಟಿಸಿಪೇಟ್ ಇನ್ ಪಬ್ಲಿಕ್ ಎಜಿಟೇಷನ್ಸ್. ಚಳವಳಿಗಳನ್ನು ಮಾಡ್ತಾ ಇದ್ದಾರೆ, ಸಭೆ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ಎಸ್, ದೇ ಸ್ಕ್ರೀಮಿಂಗ್ ಇನ್ ದ ಸ್ಲೋಗನ್ಸ್, ಬೈ ದಿ ಸ್ಲೋಗನ್ಸ್ಗಳನ್ನು ಕೂಗ್ತಾ ಇದ್ದಾರೆ. ಎಸ್, ಇವೆಂಚುಲಿ ದೇ ಟ್ರೈ ಟು to the independence by the hands of the white burden society. ಆ ಒಂದು ಬ್ರಿಟಿಷರ ಕೈಯಿಂದ ನಾವು ತಪ್ಪಿಸಿಕೊಂಡು ವಿ ಆರ್ ಬಿಕಮ್ ಅ ಫ್ರೀ, ನಾವು ಫ್ರೀ ಆಗಬೇಕಂತ ಬಯಸ್ತಾ ಇದ್ದೇವೆ. ಸೊ ಶಿ ವಾಸ್ ಬಾರ್ನ್ ಇನ್ ಟು ಆನ್ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ 1909 at Kalka in Haryana. Aruna broke convention at the age of 19 to marry Asaf Ali, a prominent figure in the freedom struggle and 20 years her senior. Her marriage brought her face to face with the freedom struggle and social service which she pursued throughout her life.
ಎಸ್ ನೌ ವಿ ಕ್ಯಾನ್ ಲರ್ನ್ ಅಬೌಟ್ ದ ಹರ್ ಲೈಫ್. ಇಲ್ಲಿ ಅವಳ ಅರ್ನಾ ಅಸಫ್ ಅಲಿಯ ಒಂದು ಜೀವನವನ್ನು ನೋಡೋಣ. ಎಸ್, ಶಿ ವಾಸ್ ಬಾರ್ನ್ ಇನ್ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ. ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಹಿಂದೂ ಬೆಂಗಾಲಿ ಕುಟುಂಬದಲ್ಲಿ ಇವಳ ಜನನ ಆಗ್ತದೆ ಇನ್ 1909, 1909ರಲ್ಲಿ ಅಟ್ ಕಲ್ಕಾ ಇನ್ ಹರಿಯಾಣದ ಒಂದು ಕಲ್ಕಾ ಅಂತಕ್ಕಂತಹ ಒಂದು ಹಳ್ಳಿಯಲ್ಲಿ ಇವಳ ಜನನ ಆಗ್ತದೆ. ಅರುಣಾ ಬ್ರೋಕ್ ಕನ್ವೆನ್ಷನ್ಸ್ ಅಟ್ ದ ಏಜ್ ಆಫ್ 19. ತನ್ನ 19ನೇ ವಯಸ್ಸಿನಲ್ಲಿ ಸಂಪ್ರದಾಯಗಳೆಲ್ಲವನ್ನ ಮುರಿತಾಳೆ. ಈ ಒಂದು ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಸುಸಂಸ್ಕೃತವಾಗಿರ್ತಕ್ಕಂಥ ಸಂಪ್ರದಾಯಗಳನ್ನು ಮುರಿದುಬಿಟ್ಟು ಟು ಮ್ಯಾರಿ ಅಸಫ್ ಅಲಿ, ಆ ಮುಸ್ಲಿಂ ವ್ಯಕ್ತಿಯನ್ನು ಇವಳಿಗೆ ಏನಾಗ್ತಾಳೆ, ಮ್ಯಾರಿ ಆಗ್ತಾಳೆ, ಮದುವೆ ಆಗ್ತಾಳೆ. ಎ ಪ್ರಾಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಎಸ್, ಹೂ? ಅಸಫ್ ಅಲಿ, ಅ ಪ್ರಾಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಬ್ಬ ಇವನು ಕೂಡ ಏನಿದ್ದಾನೆ, ಹೋರಾಟಗಾರ. ಆ ವ್ಯಕ್ತಿಯನ್ನ ಅರುಣಾ ಏನಾಗ್ತಾಳೆ, ಮ್ಯಾರಿ ಆಗ್ತಾಳೆ. ಆ್ಯಂಡ್ 20 years ಹರ್ ಸೀನಿಯರ್, ಅವಳಿಗಿಂತ 20 ವರ್ಷ ಮೋಸ್ಟ್ ಸೀನಿಯರ್ ಇರ್ತಕ್ಕಂತಹ ಅಸಫ್ ಅಲಿಯನ್ನು ಇವಳು ವರಿಸ್ತಾಳೆ. ಹರ್ ಮ್ಯಾರೇಜ್ ಬ್ರಾಟ್ ಹರ್ ಫೇಸ್ ಟು ಫೇಸ್ ವಿತ್ ದ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ವಿಚ್ ಶಿ ಪರ್ಸ್ಯೂಡ್ ಥ್ರೂಔಟ್ ಹರ್ ಲೈಫ್. ಒಬ್ಬರು ನೋಡಿಬಿಟ್ಟು ಏನಾಗ್ತಾರೆ, ಇಟ್ಸ್ ಲೈಕ್ ದಟ್, ಮ್ಯಾರಿ, ಮದುವೆಯನ್ನು ಆಗ್ತಾರೆ. ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್, ಇವರಿಬ್ಬರು ಏನು ಮಾಡ್ತಾರೆ, ಭಾರತದ ಒಂದು ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಜನಪರವಾಗಿರ್ತಕ್ಕಂಥ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ತಾರೆ. ಸೋಷಿಯಲ್ ಸರ್ವಿಸಸ್ ವಿಚ್ ಶಿ ಪರ್ಸ್ಯೂಡ್ ಥ್ರೂಔಟ್ ಹರ್ ಲೈಫ್. ತನ್ನ ಇಡೀ ಜೀವನವನ್ನೇ ಸಮಾಜಕ್ಕೋಸ್ಕರ ಮುಡುಪಾಗಿಡ್ತಕ್ಕಂಥ ಆ ಇಬ್ಬರು ವ್ಯಕ್ತಿಗಳು, ಅರುಣಾ ಆ್ಯಂಡ್ ಅಸಫ್ ಅಲಿ. ಸೊ ದೆನ್ Aruna Asaf Ali's first major political involvement was during the Salt Satyagraha, when she addressed public meetings and led processions. She was prosecuted in Delhi and on her refusal to be furnished security for good behavior was sentenced to 1 year imprisonment. A few months later, when most political prisoners were being released, she was not released until a public agitations was launched in her support. ಮುಂದೆ ಏನಾಗ್ತದೆ ಘಟನೆ ಅಂತಕ್ಕಂಥದ್ದು, ಅರುಣಾ Asaf Ali's first major political involvement was during the Salt Satyagraha. ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತಾ ಇರ್ತದೆ, ಸಾಲ್ಟ್ ಸತ್ಯಾಗ್ರಹ ನಡೀತಾ ಇರ್ತದೆ. ಆ ಸಮಯದಲ್ಲಿ ಇವಳು ರಾಜಕೀಯವಾಗಿ ಏನಾಗ್ತಾಳೆ, ಶಿ ವಾಸ್ ಎನ್ ಇನ್ವಾಲ್ವ್ಮೆಂಟ್, ರಾಜಕೀಯವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ. ವೆನ್ ಶಿ ಅಡ್ರೆಸ್ಡ್ ಪಬ್ಲಿಕ್ ಮೀಟಿಂಗ್ಸ್, ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸ್ತಾಳೆ, ಸಭೆಗಳನ್ನು ಏರ್ಪಡಿಸುವುದಾಗಿರಬಹುದು. ದೆನ್ ಲೆಡ್ ಪ್ರೊಸೆಷನ್ಸ್, ಚಳುವಳಿಗಳನ್ನು ಕೂಡ ಪ್ರಾರಂಭಿಸ್ತಾಳೆ. ಶಿ ವಾಸ್ ಪ್ರಾಸಿಕ್ಯೂಟೆಡ್ ಇನ್ ಡೆಲ್ಲಿ. ಇನ್ ದ ರೀಸನ್, ದ ಬ್ರಿಟಿಷ್ police officers to arrested the Aruna Asaf Ali. Why they are arrested Aruna Asaf Ali? Because she addressed to the public meetings and led to the processions. In this reason, she was prosecuted in a Delhi jail. So, and on her refusal to the furnished security for good behavior, was sentenced to 1 year. Yes, in the behavior of the Aruna Asaf Ali, yes, they sentenced to the 1 year, 1 ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನು ನೀಡ್ತಾರೆ. ಎಸ್, ಶಿ ವಾಸ್ ಇನ್ ಇಂಪ್ರಿಸನ್ಮೆಂಟ್, ಜೈಲಿನಲ್ಲಿ ಅವಳನ್ನು 1 ವರ್ಷಗಳ ಕಾಲ ಅರುಣಾ ಅಸಫ್ ಅಲಿಯನ್ನು ಬಂಧಿಸ್ತಾರೆ. ಎ ಫ್ಯೂ ಮಂತ್ಸ್ ಲೇಟರ್, ಕೆಲವು ತಿಂಗಳುಗಳು ಕಳೆದ ನಂತರ ಏನಾಗ್ತದೆ, ವೆನ್ ಮೋಸ್ಟ್ ಪೊಲಿಟಿಕಲ್ ಪ್ರಿಸನರ್ಸ್ ವೇರ್ ಬೀಯಿಂಗ್ ರಿಲೀಸ್ಡ್, ಆ ಸಮಯದಲ್ಲಿ ಏನಾಗ್ತದೆ,
ಭಾರತದಲ್ಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ರಾಜನೀತಿ ನಿಪುಣರನ್ನು ಏನು ಅರೆಸ್ಟ್ ಮಾಡಿರ್ತಾರಲ್ಲ, ಬಂಧಿಸಿರ್ತಾರೆ, ಅವರೆಲ್ಲ ಸಂಪೂರ್ಣವಾಗಿ ಏನಂತಾರೆ ಅಟ್ ದ ಟೈಮ್ ದೇ ವೇರ್ ಬೀಂಗ್ ರಿಲೀಸ್ಡ್, ಅವರನ್ನು ಬಿಡುಗಡೆಗೊಳಿಸ್ತಾರೆ. ಬಟ್ ಶಿ ವಾಸ್ ನಾಟ್ ರಿಲೀಸ್ಡ್. ಆದರೆ ಅರುಣಾ ಅಸಫ್ ಅಲಿಯನ್ನು ಬಿಡುಗಡೆಯನ್ನು ಮಾಡೋದಿಲ್ಲ ಅಂಟಿಲ್ ಆ ಪಬ್ಲಿಕ್ ಎಕ್ಸಿಬಿಷನ್ಸ್ ವಾಸ್ ಲಾಂಚ್ಡ್ ಇನ್ ಹರ್ ಸಪೋರ್ಟ್. ಇವಳ ಒಂದು ಸಪೋರ್ಟ್ದಿಂದ ಏನಾಗ್ತದೆ, ಮತ್ತೆ ಅಲ್ಲಿ ಏನಾಗ್ತವೆ ಪಬ್ಲಿಕ್ ಎಕ್ಸಿಬಿಷನ್ಸ್, ಸಾರ್ವಜನಿಕ ಚಳುವಳಿಗಳು ಮತ್ತೆ ಏನಾಗ್ತವೆ ಪುನರ್ ಪ್ರಾರಂಭಗೊಳ್ತವೆ. ಅಲ್ಲಿ ಜೈಲಲ್ಲಿ ಇದ್ಬಿಟ್ಟು ಅವಳು ಏನು ಮಾಡ್ತಿರ್ತಾಳೆ, ಗೈಡ್ ಮಾಡ್ತಿರ್ತಾಳೆ. ಸೊ ಇನ್ನು 1932 ಘಟನೆ ನಡೀತದೆ ಇಲ್ಲಿ. ಶಿ ವಾಸ್ ಅಗೇನ್ ಅರೆಸ್ಟೆಡ್ and put in the Delhi jail where she went on a hunger strike to the protest against the gallows treatment of the political prisoners. Her demands were conceded, but she was transferred to the Ambalal jail where she was kept in solitary confinement. After her release, she stayed away from the movement for 10 years. Next, after that, she released by the Delhi jail. After that, she was arrested in 1932. ಮತ್ತೆ 1937ರಲ್ಲಿ ಇವಳನ್ನು ಬಂಧಿಸ್ತಾರೆ. She was again arrested and put in the Delhi jail where she went on hunger strike to the protest against the gallows treatment of political prisoners. ಇಲ್ಲಿ ಬ್ರಿಟಿಷ್ ಏನು ಮಾಡ್ತಿರ್ತಾರೆ, ಅತಿ ತುಚ್ಛವಾಗಿರ್ತಕ್ಕಂತಹ ಏನು ಮಾಡ್ತಿರ್ತಾರೆ ಇಲ್ಲಿ, ಆ ರಾಜಕೀಯವಾಗಿರ್ತಕ್ಕಂಥ ಏನು ನಿಪುಣರಿದ್ದಾರಲ್ಲ ಅಂಥವರ ಮೇಲೆ ಏನು ಮಾಡ್ತಿರ್ತಾರೆ, ಅವರು ಇಲ್ಲಿ ಟ್ರೀಟ್ ಮಾಡ್ತಿರ್ತಾರೆ, ತುಚ್ಛವಾಗಿ ನಡೆಸಿಕೊಳ್ಳೋದು. ಅಂತಹದ ವಿರುದ್ಧ ಇಲ್ಲಿ ಅರುಣಾ ಅಸಫ್ ಅಲಿ ಪ್ರೊಟೆಸ್ಟ್ ಮಾಡ್ತಾಳೆ. ಆ ಕಾರಣಕ್ಕಾಗಿ ಅವಳನ್ನು ಸಂಪೂರ್ಣವಾಗಿ ಏನು ಮಾಡ್ತಾರೆ, ಜೈಲಿಗೆ ಹಾಕ್ತಕ್ಕಂಥದ್ದು. ಹರ್ ಡಿಮ್ಯಾಂಡ್ಸ್ ವೇರ್ ಕನ್ಸಿಡರ್ಡ್, ಅವರ ಬೇಡಿಕೆಗಳನ್ನು ಇಡ್ತಾಳೆ ಇಲ್ಲಿ. ಅರುಣಾ ಅಸಫ್ ಅಲಿ ಏನು ಮಾಡ್ತಾಳೆ, ತನ್ನ ಬೇಡಿಕೆಗಳನ್ನು ಆ ಬ್ರಿಟಿಷ್ ಆಫೀಸರ್ಗಳ ಮುಂದಿರ್ತಾಳೆ. ಬಟ್ ಶಿ ವಾಸ್ ಟ್ರಾನ್ಸ್ಫರ್ಡ್ ಟು ದ ಅಂಬಾಲಾಲ್ ಜೈಲ್. ಇವಳನ್ನು ಇಲ್ಲೇ ಇಟ್ಕೊಂಡ್ರೆ ಮತ್ತೆ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಮನವರಿಕೊಂಡು ಆ ಬ್ರಿಟಿಷ್ ಪೊಲೀಸರು ಏನು ಮಾಡ್ತಾರೆ, ದೇ ಟ್ರಾನ್ಸ್ಫರ್ಡ್ ಟು ಅರುಣಾ ಅಸಫ್ ಅಲಿ ಟು ದಿ ಅಂಬಾಲಾಲ್ ಜೈಲ್. ಅಂಬಾಲಾಲ್ ಜೈಲಿಗೆ ಇವಳನ್ನು ಏನು ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ವೇರ್ ಶಿ ವಾಸ್ ಕೆಪ್ಟ್ ಇನ್ ಸಾಲಿಟರಿ ಕನ್ಫೈನ್ಮೆಂಟ್. ಯಸ್, ನೌ ಶಿ ವಾಸ್ ಎ ಸಾಲಿಟರಿ ಕನ್ಫೈನ್ಮೆಂಟ್. It means she was alone in Ambalal jail. No one can political prisoners in that jail. She was only one. ಅವಳು ಒಬ್ಬಳೇ ಇರ್ತಾಳೆ, ಯಾರೊಬ್ಬರು ಇರೋದಿಲ್ಲ. ಬಟ್ ಆಫ್ಟರ್ ಹರ್ ರಿಲೀಸ್, ಕೆಲವು ದಿನಗಳ ನಂತರ ಏನಾಗ್ತದೆ, ಅವಳನ್ನು ಮತ್ತೆ ಬಿಡುಗಡೆಗೊಳಿಸ್ತಾರೆ. ಶಿ ಸ್ಟೇಡ್ ಅವೇ ಫ್ರಮ್ ದ ಮೂವ್ಮೆಂಟ್ ಫಾರ್ 10 years. ಮತ್ತೆ 10 ವರ್ಷಗಳ ಕಾಲ ಅವಳು ಏನಾಗ್ತಾಳೆ, ಶಿ ಸ್ಟೇಡ್. She didn't work together in the independence movement. 10 ವರ್ಷಗಳ ಕಾಲ ಸ್ಟೇ ಆಗಿಬಿಡ್ತಾಳೆ, ಸುಮ್ಮನಾಗ್ಬಿಡ್ತಾಳೆ. ಅವಳು ಯಾವುದೇ ರೀತಿ ಕೃತ್ಯಗಳಲ್ಲಿ ತೊಡಗಲಾರದೆ. ಆಫ್ಟರ್ ದ್ಯಾಟ್ ಸಮಥಿಂಗ್ ಸಿಗ್ನಿಫಿಕೆಂಟ್ ಹ್ಯಾಪನ್ ಇನ್ 1942. 1932 ರಿಲೀಸ್ ಆದಮೇಲೆ ಏನಂದ್ರೆ ಶಿ ವಾಸ್ ಸ್ಟೇಡ್. ಆಫ್ಟರ್ ದ್ಯಾಟ್ ಇನ್ 1942, 1942ರಲ್ಲಿ ಒಂದು ಘಟನೆ, ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆ ನಡೀತದೆ. ಶಿ ಅಟೆಂಡೆಡ್ ದ ಬಾಂಬೆ ಕಾಂಗ್ರೆಸ್ ಸೆಷನ್ ಅಲಾಂಗ್ ವಿತ್ ಹರ್ ಹಸ್ಬೆಂಡ್ ಡ್ಯೂರಿಂಗ್ which the Quit India resolution was passed on 8 August. 1942ರಲ್ಲಿ ಒಂದು ಬಾಂಬೆಯಲ್ಲಿ ಕಾಂಗ್ರೆಸ್ ಸಭೆಯನ್ನು ಏನು ಮಾಡಿರ್ತಾರೆ, ಕರೆದಿರ್ತಾರೆ. ಆ ಸಭೆಯಲ್ಲಿ ಯಾರು ಅಟೆಂಡ್ ಆಗ್ತಾರೆ, ಅರುಣಾ ಅಸಫ್ ಅಲಿ ಆ್ಯಂಡ್ ಹರ್ ಹಸ್ಬೆಂಡ್ ಇಬ್ಬರು ಆ ಒಂದು ಸಭೆಗೆ ಸೇರ್ತಾರೆ. ಸೊ ಅಟ್ ದಟ್ ಟೈಮ್
The Quit India resolution was passed on 8 August. 8 ಆಗಸ್ಟ್ನೇ ತಾರೀಕಿನಲ್ಲಿ ಏನು ಮಾಡ್ತಾರೆ, ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ರೆಜುಲೇಷನ್, ಒಂದು ಪ್ರಮಾಣವನ್ನು ಅಲ್ಲಿ ಏನು ಮಾಡ್ತಾರೆ, ಹೊರಡಿಸ್ತಾರೆ. The committee had planned the hosting of the tricolor at Gauli Tank, Maida. ಏನಾಗ್ತದೆ, ಇವರೊಂದು ಪ್ಲಾನ್ ಮಾಡಿರ್ತಾರೆ. ಆ ಒಂದು ಸಭೆಯಲ್ಲಿ ಏನಂತ ಪ್ಲಾನ್ ಮಾಡಿರ್ತಾರೆ, ಎಸ್ ದ ಕಮಿಟಿ ಹ್ಯಾಡ್ ಪ್ಲಾನ್ ದ ಹಾಸ್ಟಿಂಗ್ ದ ಟ್ರೈಕಲರ್ ಅಟ್ ಗೌಳಿ ಟ್ಯಾಂಕ್ ಮೈದಾನ್. ಬಾಂಬೆಯಲ್ಲಿರ್ತಕ್ಕಂತಹ ಗೌಳಿ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತಕ್ಕಂಥ ಯೋಜನೆಯನ್ನು ಹಾಕಿರ್ತಾರೆ. ಬಟ್ ದ ಬ್ರಿಟಿಷ್ ಗಾಟ್ ವಿಂಡ್ ಆಫ್ ದ ಪ್ಲಾನ್. ಇವರ ಯೋಜನೆಗಳೆಲ್ಲವೂ ಏನಾಗ್ತವೆ, ಬುಡಮೇಲಾಗ್ತವೆ. ಬಿಕಾಸ್ ದ ಬ್ರಿಟಿಷ್ ಎಂಟರ್ಡ್ ದ್ಯಾಟ್ ಇನ್ಸಿಡೆಂಟ್. ಆ ಒಂದು ಘಟನೆಯಲ್ಲಿ ಯಾರಾಗ್ತಾರೆ, ಬಿರುಗಾಳಿಯಂತೆ ಯಾರು ಬಂದು ಒದಗ್ತಾರೆ, ಬ್ರಿಟಿಷರು ಬರ್ತಾರೆ. ಆ್ಯಂಡ್ ಅರೆಸ್ಟೆಡ್ ದ ಟಾಪ್ ಲೀಡರ್ಸ್. ಅಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರನ್ನು ಅವ್ರು ಏನು ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಸೊ ಇನ್ಕ್ಲೂಡಿಂಗ್ ಗಾಂಧೀಜಿ a few hours before the event. ಆ ಘಟನೆಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಏನು ಮಾಡ್ತಾರೆ, ಇಲ್ಲಿ ಬಂಧಿಸ್ತಕ್ಕಂಥದ್ದು. ಸೊ ಇದು ಏನದ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಅಣ್ಣಾ ಸಫಲಿಯ ಒಂದು ಅಚೀವ್ಮೆಂಟ್ಸ್ ಇದ್ದಾವೆ. ಇವಳ ಮುಂದುವರೆದಿರ್ತಕ್ಕಂತಹ ಇನ್ಸಿಡೆಂಟ್, ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ ಇನ್ ದ ಇನ್ಸಿಡೆಂಟ್ ಆಫ್ ದಿ ಕ್ವಿಟ್ ಇಂಡಿಯಾ ಮೂಮೆಂಟ್. See the next video class. We have discussed about the other contents. Thank you, one and all.